ಸೃಜನ್ ಅವ್ರೆ, ಏನಾದರೂ ಗೊತ್ತಾಯ್ತಾ? ಅದೇ ಮೇಡಮ್, ಬ್ರೇಕ್ ಫೇಲ್ಯೂರ್ ಆಗಿನೇ ಈ ಥರ ಆಗಿದೆಯಂತೆ. ಅಲ್ಲ, ನಂಬೋ ಮಾತಾ ಇದು. ಗಾಡಿಗಳಿಗೆ ರೆಗ್ಯುಲರ್ ಸರ್ವಿಸಿಂಗ್ ಮಾಡಿಸ್ತೀವಿ, ಮತ್ತಿದು ಹೇಗಾಗೋದಕ್ಕೆ ಸಾಧ್ಯ? ಅಲ್ಲ, ಏನು ಹೇಳಕ್ ಕೊಟ್ಟಿದ್ದೀರಾ ಮೇಡಮ್? ನಿಮ್ಮ ಮಾತಿನ ಅರ್ಥ ಯಾರೋ ಬೇಕು ಅಂತ ಮಾಡಿದ್ದಾರೆ ಅಂತನಾ? ನನಗಂತೂ ಹಾಗೆ ಅನ್ನಿಸ್ತದೆ. ಏನು ಹೇಳ್ತಿದ್ದೀರಾ ಮೇಡಮ್? ಈ ಥರದ್ದೊಂದು ಇನ್ಸಿಡೆಂಟ್ ಆಗೋದು ಈ ಮನೆಗೆ ಹೊಸ್ತಲ್ಲ ಸೃಜನ್ ಅವರೇ. ಈ ರೀತಿ ತುಂಬಾನೇ ಆಗ್ಬಿಟ್ಟಿದೆ. ಮೇಲಿನ ಮೇಲೆ ಏನಾದರೂ ಒಂದು ಅಪಾಯ ಗಂಡಾಂತರ ಆಗ್ತಾನೆ ಇದೆ, ಆ್ಯಂಡ್ ಅದು ನಿಲ್ತಾನೂ ಇಲ್ಲ. ಇದನ್ನು ಮಾಡಿಸೋರ್ ಧೈರ್ಯ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಮೇಡಮ್, ಹಂಗಿದ್ರೆ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಪರವಾಗಿಲ್ಲ, ಹೇಳಿ ಮೇಡಮ್. ನಾವೇ ತಾನೆ ಹೇಳಿ ಕೇಳಿ ನಾನು ನಿಮ್ಮ ಬಲಗೈ ಬಂಟ. ನಿಮ್ಮ ಋಣ ನನ್ನ ಮೇಲೆ ತುಂಬಾ ಇದೆ ಮೇಡಮ್. ಸೊ ಸಾಲ್ಟ್ ತಿನ್ ಮನೆಗೆ ಸೈನಡ್ ಹಾಕೋ ಕೆಲಸ ಸತ್ರು ಮಾಡಲ್ಲ ಮೇಡಮ್. ಐ ಮೀನ್ ನಮಕರಂ ಕೆಲಸ ಮಾಡಲ್ಲ ಅಂತ ಹೇಳ್ತೀನಿ. ಏನಿದ್ರು ನಮ್ಮಲ್ಲೇ ಇರುತ್ತೆ, ಅದು ನಿಮಗೂ ಗೊತ್ತಿದೆಯಲ್ಲ ಮೇಡಮ್. ಮೇಡಮ್, ಬೈ ಚಾನ್ಸ್ ಏನಾದರೂ ಜಯದೇವಾ? ಅಲ್ಲ, ಯಾಕೆ ಕೇಳಿದೆ ಅಂದರೆ ಈ ಹಿಂದೆ ಆಗಿರೋ ಎಲ್ಲ ಕೆಲಸದಲ್ಲೂ ಅವ್ರ ಫಿಂಗರ್ ಪ್ರಿಂಟ್ಸ್ ಇತ್ತು, ಅದಕ್ಕೆ ಗೆಸ್ ಮಾಡಿದೆ. ಅವರೇನಾ ಮೇಡಮ್? ಇಲ್ಲ, ಅವರಮ್ಮ ಶಾಕುಂತಲ ಅಂತಾರೆ. ಶಾಕುಂತಲ ಮೇಡಮ್ ಅವರ? ಏನು ಹೇಳ್ತಿದ್ದೀರಾ ಮೇಡಮ್? ಇದರಿಂದ ಅವ್ರಿಗೇನು ಪ್ರಯೋಜನ? ಅವ್ರು ಯಾಕೆ ಹಿಂಗೆ ಮಾಡ್ತಾರೆ ಮೇಡಮ್? ಅದಕ್ಕೆ ಸಾವಿರಾರು ಕಾರಣಗಳಿದೆ. ಏನಾದರೂ ಆಗಿರಲಿ, ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿತ್ತಲ್ಲ ಮೇಡಮ್. ಅಲ್ಲ, ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅಲ್ವಾ ಮೇಡಮ್? ಯಾರು ತಿಂದ್ರು ಸಗಣಿನೇ. ಸಾರಿ ಮೇಡಮ್, ಫ್ಲೋಲ್ಲಿ ಬಂದ್ಬಿಡ್ತು. ಅಲ್ಲ, ನೀವೊಂದು ಮಾತು ಅವ್ರನ್ನ ಕೇಳ್ಬೋದಿತ್ತಲ್ಲ ಮೇಡಮ್? ಕೇಳಿದೆ, ಬಟ್ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ, ನಾನೇನು ಮಾಡಿಲ್ಲ ಅಂತ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೋತಿದ್ದಾರೆ. ಕಳ್ಳರು ಯಾವತ್ತಾನೆ ತಾನು ಕಳ್ಳರು ಅಂತ ಒಪ್ಪೋತಾರೆ ಹೇಳಿ ಸೃಜನ್ ಅವರು? ಅವ್ರು ಕಳ್ಳರು ಅಂತ ನಾವು ಪ್ರೂವ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಸೃಜನ್ ಅವರೇ, ನನಗೆ ನಿಮ್ಮ ಹೆಲ್ಪ್ ಬೇಕು. ನೋಡಿ, ಇದು ತುಂಬಾ ಸೆನ್ಸಿಟಿವ್ ವಿಷಯ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದು ಬೇರೆ ಥರನೇ ಆಗಿಬಿಡುತ್ತೆ. ನಾವು ತಪ್ಪಿತಸ್ಥರಾಗ್ಬಿಡ್ತೀವಿ. ಹಾಗಾಗೋದು ಬೇಡ ಅಂದರೆ ನಾವು ತುಂಬ ಹುಷಾರಾಗಿ ಯಾರಿಗೂ ಡೌಟ್ ಬರದೇ ಇರೋ ಥರ ಈ ಕೆಲಸ ಮಾಡಬೇಕು. ಬಟ್ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನೀವೇನು ವರಿ ಮಾಡಬೇಡಿ ಮೇಡಮ್. ಇದನ್ನ ಕಂಡುಹಿಡಿಯೋಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ಸೊಲ್ಯೂಷನ್ ಇದೆ. ನೀವು ಆರಾಮಾಗಿರಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನೋಡಿ, ನೀವೇನೇ ಮಾಡಿದ್ರು ಹುಷಾರಾಗಿ ಮಾಡಿ. ಸರಿ ಮೇಡಮ್, ಅದನ್ನ ನಾನು ನೀಟಾಗಿ ಹ್ಯಾಂಡ್ಲ್ ಮಾಡ್ತೀನಿ. ಬಟ್ ನನಗೀಗಲೂ ಜೀರ್ಣಿಸ್ಕೊಳಕ್ಕೆ ಆಗ್ತಿಲ್ಲ ಮೇಡಮ್. ಮನೆಯವ್ರ ದುಶ್ಮನ ಆಗೋದು ಅಂದರೆ ಎಂಥ ದುರಂತ ಮೇಡಮ್. ಏನೂ ಮಾಡೋಕ್ಕಾಗಲ್ಲ ಸೃಜನ್ ಅವರೇ. ನಾವು ಕೆಲವ್ರನ್ನ ನಮ್ಮವರು ಅಂತ ಅತಿಯಾಗಿ ನಂಬಿಡ್ತೀವಿ, ಆ್ಯಂಡ್ ನಮ್ಮ ನಂಬಿಕೆನೇ ಅವ್ರಿಗೆ ಬಂಡವಾಳ ಆಗಿಬಿಡುತ್ತೆ. ಅವರು ಅದನ್ನು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಲಾಭಕ್ಕೆ ಉಪಯೋಗಿಸ್ಕೊತಾನೆ ಇರ್ತಾರೆ.